ರಾಜ್ಯದ ಜನರೇ ಈ ಒಂದು ದಿನ ಬಸ್ನ ನಂಬಿ ಹೊರಗಡೆ ಹೋಗಲೇಬೇಡಿ. ಆಗಸ್ಟ್ 5ರಂದು ಇಡೀ ರಾಜ್ಯದಲ್ಲಿ ಓಡಾಡಲ್ಲ ಸರ್ಕಾರಿ ಬಸ್ ನಿಲ್ಲಿಸಿ ಮುಷ್ಕರ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ರಾಜ್ಯದ ಜನರೇ ಆ ಒಂದು ದಿನ ಬಸ್ನ ನಂಬಿ ಹೊರಗಡೆ ಹೋಗಲೇಬೇಡಿ. ಆಗಸ್ಟ್ 5ರಂದು ಇಡೀ ರಾಜ್ಯದಲ್ಲಿ ಓಡಾಡಲ್ಲ ಸರ್ಕಾರಿ ಬಸ್ ನಿಲ್ಲಿಸಿ ಮುಷ್ಕರ ಮಾಡ್ತಾ ಇದ್ದಾರೆ ಸಾರಿಗೆ ನೌಕರರು. ಆಗಸ್ಟ್ 5ರಿಂದ ಸಾರಿಗೆ ನೌಕರರು ಬೃಹತ್ ಮುಷ್ಕರ, ಅನಿರ್ದಿಷ್ಟ ಅವಧಿಗಳ ಕಾಲ ಮುಷ್ಕರ ಸಂಬಂಧ ಸರ್ಕಾರಕ್ಕೆ ನೋಟಿಸ್ ಅನ್ನ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮುಷ್ಕರ ನೋಟಿಸ್ ಕೊಟ್ಟ ಸಾರಿಗೆ ಸಂಘಟನೆಗಳು ಆಗಸ್ಟ್ 5ರ ಬೆಳಿಗ್ಗೆ 6 ಗಂಟೆಯಿಂದ ಬಸ್ ನಿಲ್ಲಿಸಿ ಮುಷ್ಕರ ಮಾಡಲಿಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ರಾಜ್ಯದ 1.10 ಲಕ್ಷ ನೌಕರರಿಂದ ಬಸ್ ಮುಷ್ಕರ, ವೇತನ ಹೆಚ್ಚಳ ಸೇರಿ ಇನ್ನಿತರ ಬೇಡಿಕೆಯನ್ನ ಈಡೇರಿಕೆ ಮಾಡುವಂತೆ ಆಗ್ರಹಿಸಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರ ಮೀನಾಮೇಷ. ಹೀಗಾಗಿ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಮುಂದಾಗಿರುವಂತಹ ಸಾರಿಗೆ ನೌಕರರು. ಎಸ್ ವೀಕ್ಷಕರೇ, ಆ ಒಂದು ದಿನ ನೀವು ಸರ್ಕಾರಿ ಬಸ್ ಇರುತ್ತೆ, ನಾನು ಆಫೀಸಿಗೆ ಹೋಗ್ಬೋದು ಅಂತ ಥಿಂಕ್ ಮಾಡಲೇಬೇಡಿ. ಆಗಸ್ಟ್ 5ನೇ ತಾರೀಕಿನಂದು ಇಡೀ ರಾಜ್ಯದಲ್ಲಿ ಯಾವುದೇ ಬಸ್ ಸಂಚಾರ ಮಾಡೋದಿಲ್ಲ. ಮುಷ್ಕರವನ್ನ ಮಾಡಲಾಗ್ತಾ ಇದೆ. ಬಸ್ ಅನ್ನ ನಿಲ್ಲಿಸಿ ಮುಷ್ಕರ ಮಾಡ್ತಾ ಇರುವಂತಹ ಸಾರಿಗೆ ನೌಕರರು ಅವರ ಬೇಡಿಕೆಯನ್ನ ಈಡೇರಿಸುವಂತೆ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಹೇಳಿದ್ರು ಕೂಡ, ಮನವಿಯನ್ನ ಮಾಡಿಕೊಂಡ್ರು ಕೂಡ ಏನೂ ವ್ಯತ್ಯಾಸ ಆಗದೆ ಹೋಗಿದ್ದಕ್ಕೆ ಈಗ ಮುಷ್ಕರದತ್ತ ಮುಖ ಮಾಡಿರುವಂತದ್ದು. ಅನಿರ್ದಿಷ್ಟಾವಧಿಗಳ ಕಾಲ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ನೋಟಿಸ್ ಅನ್ನು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯಕ್ಕೆ ಮುಷ್ಕರದ ನೋಟಿಸ್ ಕೊಟ್ಟಿರುವಂತಹ ಸಾರಿಗೆ ಸಂಘಟನೆ ಆಗಸ್ಟ್ 5ರ ಬೆಳಿಗ್ಗೆ 6 ಗಂಟೆಯಿಂದ ಬಸ್ ನಿಲ್ಲಿಸಿ ಮುಷ್ಕರ ಮಾಡೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅನಿರ್ದಿಷ್ಟ ಅವಧಿಗಳ ಕಾಲ ವೀಕ್ಷಕರೇ, ರಾಜ್ಯದ 1.10 ಲಕ್ಷ ನೌಕರರಿಂದ ಬಸ್ ಮುಷ್ಕರ ಶುರುವಾಗಲಿದ್ದು, ವೇತನ ಹೆಚ್ಚಳದ ಬಗ್ಗೆ ಇನ್ನಿತರ ಬೇಡಿಕೆಯನ್ನ ಇಟ್ಟುಕೊಂಡು, ಹಾಗೆ ಒಂದಷ್ಟು ತಿಂಗಳ ಸಂಬಳ ಬಂದಿಲ್ಲ ಅನ್ನುವಂತಹ ಕಾರಣಗಳನ್ನ ಇಟ್ಟುಕೊಂಡು ಈ ಒಂದು ಹೋರಾಟವನ್ನ ಮಾಡಲಾಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ನೌಕರರ ಬೇಡಿಕೆ ಈಡೇರಿಸಲು ಸರ್ಕಾರ ಮೀನಾಮೇಷವನ್ನ ತೋರ್ತಾ ಇದ್ದು, ಹೀಗಾಗಿ ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಮುಂದಾಗಿರುವಂತಹ ಸಾರಿಗೆ ನೌಕರರು. ಅದೇನಾಗತ್ತೆ ಅದಕ್ಕಿಂತ ಮುಂಚೆ ಅಂದ್ರೆ ಆಗಸ್ಟ್ 5ಕ್ಕಿಂತ ಮುಂಚೆಯೇ ಇದರ ಬಗ್ಗೆ ಬಗೆಹರಿಸ್ಕೊಳ್ತಾರಾ ಅಥವಾ ಆಗಸ್ಟ್ 5ನೇ ತಾರೀಕು ಮುಷ್ಕರ ನಡೆಯುತ್ತಾ, ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯ ಇದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ನಷ್ಟ ಆಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.